ಶಂಕರ ಅವನ ಪರಿವಾರದ ಜೊತೆಗೆ ರಾಮನಗರದಲ್ಲಿ ಇರ್ತಾನೆ. ಇವತ್ತು ಅವನ ಮಗನ ಹುಟ್ಟಿದ ಹಬ್ಬ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ರಾಹುಲ್, ಹ್ಯಾಪಿ ಬರ್ಡೇ ಟು ಯು. ರಾಹುಲ್ ಕೇಕ್ ಕಟ್ ಮಾಡಿ ಅಪ್ಪ ಅಮ್ಮಂಗೆ ತಿನ್ನಿಸ್ತಾನೆ. ಮಗನೇ ಹೇಳು, ಇವತ್ತು ನಿನಗೆ ಏನು ಗಿಫ್ಟ್ ಬೇಕು? ಅಪ್ಪ, ನಾನು ಇನ್ನೂ ಓದೋದಕ್ಕೆ ಕೆನಡಾಗೆ ಹೋಗ್ಬೇಕು. ನೀವು ನನ್ನ ಕೆನಡಾಗೆ ಕಳಿಸ್ಕೊಡ್ತೀರಾ ಅಪ್ಪ? ಮಗನೇ, ನಾನು ಅಷ್ಟು ಸಾಹುಕಾರ ಅಲ್ಲ ನಿನ್ನ ಓದೋಕೆ ಕೆನಡಾ ಕಳ್ಸೋದಕ್ಕೆ. ಹಾಗಾದ್ರೆ ಹುಟ್ಟಿದಬ್ಬ ದಿವಸ ನೀವು ನನಗೆ ಉಡುಗೊರೆ ಕೊಡಲ್ವಾ? ಮಗಂಗೆ ಕೋಪ ಬಂದಿರೋದನ್ನ ನೋಡಿ ಅವ್ರ ತಾಯಿ ಹೇಳ್ತಾಳೆ, ಮಗ ಓದೋದಕ್ಕೋಸ್ಕರ ಕೇಳ್ತಾ ಇದ್ದಾನೆ, ಏನಾದ್ರೂ ಮಾಡಿ ಓದಿ ಅವನು ದೊಡ್ಡ ಮನುಷ್ಯ ಆದ್ರೆ ನಮ್ಗೆ ತಾನೇ ಅವನ್ ಸಹಾಯ ಮಾಡ್ತಾನೆ. ಅದೇನೋ ಸರಿ, ಆದ್ರೆ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರಲಿ? ಅಪ್ಪ, ಒಂದು ದಾರಿ ಇದೆ. ಒಂದು ವೇಳೆ ನೀವೇನಾದ್ರೂ ನಿಮ್ಮ ಅಂಗಡಿನ ಮಾರಿದ್ರೆ ನಾನು ಆರಾಮಾಗಿ ಕೆನಡಾ ಹೋಗ್ಬೋದು ಅಪ್ಪ. ಏನು? ಹೌದು ಅಪ್ಪ, ನನ್ನ ಭವಿಷ್ಯ ಉಜ್ವಲ ಆಗಬೇಕು ಅಂದರೆ ನೀವು ನಿಮ್ಮ ಅಂಗಡಿನ ಮಾರಲೇಬೇಕಾಗುತ್ತೆ. ಒಂದು ವೇಳೆ ನಾನು ನನ್ನ ಅಂಗಡಿನ ಮಾರಿದ್ರೆ ಹೇಗೆ ಸಂಪಾದನೆ ಮಾಡಲಿ? ಮತ್ತು ನಾವು ಏನೇನು ತಿನ್ನಬೇಕು? ಅಪ್ಪ, ನೀವು ದುಡಿಯೋಂಥ ಅವಶ್ಯಕತೆ ಇಲ್ಲ. ನಾನು ಕೆನಡಾದಲ್ಲಿ ಓದ್ಕೊಂಡು ಜೊತೆಗೆ ಕೆಲಸನೂ ಮಾಡ್ತೀನಿ. ಪ್ರತಿ ತಿಂಗಳು ನಿಮಗೆ ಹೆಚ್ಚಿನ ದುಡ್ಡನ್ನ ಕಳಿಸ್ಕೊಡ್ತೀನಿ. ಆಗ ನೀವಿಬ್ರು ಆರಾಮಾಗಿ ಜೀವನ ಮಾಡ್ಬೋದು. ರಾಹುಲ್ ಸರಿಯಾಗಿ ಹೇಳ್ತಿದ್ದಾನೆ. ನೀವ್ ಆದಷ್ಟು ಬೇಗ ಅಂಗಡಿನ ಮಾರ್ಬಿಟ್ಟು ರಾಹುಲ್ನ ಕೆನಡಾಗ್ ಕಳ್ಸೋ ಪ್ರಯತ್ನ ಮಾಡಿ. ಮಗನ ಭವಿಷ್ಯವನ್ನ ಸುಧಾರಿಸೋದಕ್ಕೋಸ್ಕರ ಶಂಕರ ಪಾರ್ವತಿ ಮಾತನ್ನ ಕೇಳಿ ಅವನ ಅಂಗಡಿಯನ್ನ ಮಾರ್ಬಿಟ್ಟು ಮಗನನ್ನ ಕೆನಡಾಗ್ ಕಳಿಸ್ತಾನೆ. ರಾಹುಲ್ ಕೆನಡಾದಲ್ಲಿ ಓದ್ತಾ ಇರ್ಬೇಕಾದ್ರೆ ಇಲ್ಲಿ ಶಂಕರ ತನಗೆ ಆಧಾರವಾಗಿದ್ದ ಒಂದೇ ಅಂಗಡಿಯನ್ನ ಮಾರ್ಬಿಟ್ಟು ಬೇಜಾರಾಗಿದ್ದ. ಸ್ವಲ್ಪ ತಿಂಗಳು ರಾಹುಲ್ ತನ್ನ ತಂದೆ ತಾಯಿಗೆ ದುಡ್ಡನ್ನ ಕಳಿಸ್ತಿದ್ದ. ಆದ್ರೆ ಅಚಾನಕ್ ಆಗಿ ದುಡ್ಡನ್ನ ಕಳಿಸೋದನ್ನ ನಿಲ್ಲಿಸ್ಬಿಟ್ಟ. ಏನ್ರಿ ಕೇಳಿದ್ರ? ರಾಹುಲ್ ದುಡ್ಡನ್ನ ಕೊಡ್ತಾ ಇಲ್ಲ ನಮ್ಗೆ. ಒಂದ್ ವೇಳೆ ಏನಾದ್ರೂ ಅವನು ಯಾವ್ದಾದ್ರು ತೊಂದರೆಗೆ ಸಿಕ್ಕಾಕೊಂಡ? ನನಗೆ ಗೊತ್ತಿಲ್ಲ, ಆದರೆ ಖಂಡಿತ ನಾವು ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ. ಅಡುಗೆ ಮಾಡೋಕೆ ಮನೇಲಿ ಒಂದು ಧಾನ್ಯನೂ ಇಲ್ಲ, ಜೇಬಲ್ಲಿ ₹1 ಇಲ್ಲ. ನೀವ್ ಚಿಂತೆ ಮಾಡ್ಬೇಡಿ, ನೀವು ಮಾಂಗಲ್ಯನ ಮಾರಿ ತಿನ್ನೋದಕ್ಕೋಸ್ಕರ ಏನಾದ್ರು ತಗೊಂಬನ್ನಿ. ಆ ಹಣದಿಂದ ಸ್ವಲ್ಪ ದಿನ ಕಳೆಯುತ್ತೆ. ಅಷ್ಟರಲ್ಲಿ ರಾಹುಲ್ ಕೂಡ ಫೋನ್ ಮಾಡ್ತಾನೆ. ವಯಸ್ಸಾಗಿರೋ ತಂದೆ ತಾಯಿ ರಾಹುಲ್ನ ಕರೆಗಾಗಿ ಕಾಯ್ತಾ ಕೂತಿರ್ತಾರೆ. ಆದ್ರೆ ಎಷ್ಟು ದಿನ ಆದ್ರೂ ರಾಹುಲ್ನ ಫೋನ್ ಬರೋದೇ ಇಲ್ಲ. ಅಚಾನಕ್ ಆಗಿ ದೇಶದಲ್ಲಿ ಕೊರೋನಾ ಬರುತ್ತೆ. ಆಗ ಪಾರ್ವತಿಗೂ ಕೊರೋನಾ ಆಗತ್ತೆ. ಔಷಧಿಗಾಗಿ ದುಡ್ಡಿಲ್ದೇ ಇರೋದ್ರಿಂದ ಪಾರ್ವತಿ ಸತ್ತೋಗ್ತಾಳೆ. ಆಗ ಶಂಕರ ಒಂಟಿ ಆಗ್ತಾನೆ. ಈಗ ಒಂದೇ ಆಶಯದಿಂದ ಅವನ್ ಬದುಕ್ತಾ ಇರ್ತಾನೆ, ರಾಹುಲ್ ದುಡ್ಡು ಕಳ್ಸಿ ಅವನ ವೃದ್ಧಾಪ್ಯವನ್ನ ನೋಡ್ತಾನೆ ಅಂತ. ಆದ್ರೆ ಬೇಸರ ಏನಂದ್ರೆ ದುಡ್ಡು ಕಳ್ಸೋದು ದೂರದ ಮಾತು. ರಾಹುಲ್ ವಯಸ್ಸಾದ ಶಂಕರ್ಗೆ ಫೋನ್ ಕೂಡ ಮಾಡಲ್ಲ. ಈಗ ಶಂಕರನ ಪರಿಸ್ಥಿತಿ ಗಂಭೀರವಾಗಿದೆ. ಅಕ್ಕಪಕ್ಕದ ಮನೆಯವರು ಅವನನ್ನ ಭಿಕಾರಿ ಅನ್ಕೊಂಡು ಭಿಕ್ಷೆ ಕೊಡ್ತಿರ್ತಾರೆ. ಮತ್ತೆ ಶಂಕರ ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾನೆ. ಶಂಕರ್, ನಿನ್ ಮಗನ್ ಫೋನ್ ಬಂತೋ ಇಲ್ವೋ? ಇಲ್ಲ, ಅವನ ತಾಯಿ ಸತ್ತೋದ್ಮೇಲೆ ಕೂಡ ಅವನು ಒಂದ್ಸರಿನೂ ಫೋನೇ ಮಾಡಿಲ್ಲ. ಅವನು ಫಾರಿನ್ಗೆ ಹೋಗಿ ನಮ್ಮನ್ನ ಮರ್ತು ಹೋಗಿದ್ದಾನೆ ಅನ್ಸುತ್ತೆ. ಆದರೆ ಬರುತ್ತೆ, ಒಂದಿನ ಅವನ ಫೋನ್ ಖಂಡಿತ ಬರುತ್ತೆ. ಅಚಾನಕ್ ಆಗಿ ಒಂದಿನ ರಾಹುಲ್ ಫೋನ್ ಬರುತ್ತೆ. ವೃದ್ಧ ಶಂಕರ ಖುಷಿ ಖುಷಿಯಾಗಿ ಫೋನ್ ಎತ್ತಾನೆ. ಹಲೋ ಅಪ್ಪ, ನಾನು ರಾಹುಲ್ ಮಾತಾಡ್ತಾ ಇದ್ದೀನಿ. ಅಪ್ಪ, ನಾನಿಲ್ಲಿ ಒಂದು ಬಿಳಿ ಮೇಡಮ್ನ ಮದುವೆ ಆಗಿದ್ದೀನಿ. ಮತ್ತೆ ಈ ಖುಷಿ ವಿಚಾರ ನಿಮಗೆ ತಿಳ್ಸಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಅಪ್ಪ, ಆದಷ್ಟು ಬೇಗ ಅಮ್ಮನ ಕೈಲಿ ಫೋನ್ ಕೊಡು. ಅಪ್ಪ, ನೀವ್ಯಾಕೇನು ಮಾತಾಡ್ತಾ ಇಲ್ಲ? ಅಪ್ಪ, ನೀವಿಬ್ರು ಚೆನ್ನಾಗಿದ್ದೀರಾ ಅಲ್ವಾ? ಮಗನೇ, ನಾನಿಲ್ಲಿ ಹೇಗೋ ಬದುಕ್ತಾ ಇದ್ದೀನಿ, ಆದರೆ ನಿಮ್ಮಮ್ಮ... ಅಪ್ಪ, ಏನಾಯ್ತು ಅಮ್ಮನಿಗೆ? ಸತ್ ಹೋದ್ಲು ಕಣೋ. ಏನು? ಅಮ್ಮ ಸತ್ತೋದ್ಲಾ? ಹೌದು ಮಗನೇ, ಆದರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅವಳು ಬದುಕಿದ್ದಿದ್ರೆ ಅವಳು ಹೊಟ್ಟೆ ಹಶ್ವಿಂದ ಸತ್ತೋಗ್ತಿದ್ಲು. ನಿನ್ನ ಕೆನಡಾ ಕಳಿಸ್ಬೇಕು ಅಂತ ನಾನು ನನ್ನ ಅಂಗಡಿನೂ ಮಾರಿದೆ. ಈಗ ನಾನು ತಿನ್ನೋದಕ್ಕೂ ನನಗೇನೂ ಇಲ್ಲ. ಅಪ್ಪ, ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಇನ್ಮೇಲೆ ಯಾವತ್ತೂ ನಿಮ್ಮನ್ನ ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ. ಬರೋ ವಾರ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದೀನಿ. ಮಗನ ಫೋನ್ ಬಂದಾಗಿನಿಂದ ಶಂಕರ ಖುಷಿಯಿಂದ ಹುಚ್ಚನಾಗ್ತಾನೆ. ರಾಹುಲ್ ಅವನನ್ನ ಕೆನಡಾಗ್ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾನೆ ಅಂತ ಅವನು ಎಲ್ಲರ ಹತ್ರನೂ ಹೇಳ್ಕೊಂತಿದ್ದ. ಹೇ ಅರಿಯಾ, ನಾನು ಹೇಳಿದ್ನಲ್ವಾ ನನ್ನ ಮಗ ಫೋನ್ ಮಾಡೇ ಮಾಡ್ತಾನೆ ಅಂತ. ಈಗ ನನ್ನ ಮಗ ನನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾನೆ. ಹಾಗಾದ್ರೆ ನೀನು ಕೆನಡಾ ಹೋಗ್ತಾ ಇದೆಯಾ ಅಲ್ವಾ? ಹಾಂ, ನಾನು ಕೆನಡಾಗೆ ಹೋಗ್ತೀನಿ.
ಮತ್ತೆ ನಿಮ್ಮೆಲ್ರಿಗೂ ಅಲ್ಲಿಂದ ದೊಡ್ಡ ಉಡುಗೊರೆಗಳನ್ನ ಕಳಿಸ್ತೀನಿ. ಅಯ್ಯೋ ಶಂಕರ್, ನೀನೊಬ್ಬ ಹುಚ್ಚ ಆಗೋಗಿದ್ಯಾ ಕಣೋ. ಹುಚ್ಚ ಆಗ್ಲೇಬೇಕಲ್ವಾ? ಇನ್ ಮುಂದೆ ನಾನು ನನ್ನ ಮಗನ ಜೊತೆ ಕೆನಡಾಲಿರ್ತೀನಿ. ಯಾವತ್ತೂ ಹಸ್ಕೊಂಡ್ ಮಲ್ಗೋದಿಲ್ಲ. ನನ್ನ ಮಗ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಹಾ. ಮತ್ತೆ ಸ್ವಲ್ಪ ದಿನದಲ್ಲೇ ರಾಹುಲ್ ಇಂಡಿಯಾಗೆ ಬರ್ತಾನೆ. ಮಗನ ಭೇಟಿ ಆದ್ಮೇಲೆ ಶಂಕರ ತುಂಬಾ ಸಂತೋಷ ಪಡ್ತಾನೆ. ಅಪ್ಪ, ನಿಮ್ಮ ದುಃಖದ ದಿನಗಳು ಇನ್ಮೇಲೆ ಮುಗಿದೋಯ್ತು. ಈಗ ನೋಡಿ ನಾನು ಬಂದಿದ್ದೀನಿ. ಹೌದು ಮಗನೆ. ಅಪ್ಪ, ಇನ್ನು ಸ್ವಲ್ಪ ದಿನ ಆದಮೇಲೆ ಪರ್ಮನೆಂಟ್ ಆಗಿ ನಾವು ಕೆನಡಾಗೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಮತ್ತೆ ಜೀವನ ಪೂರ್ತಿ ನಿಮಗೆ ಸೇವೆ ಮಾಡ್ಕೊಂಡೇ ಇದ್ಬಿಡ್ತೀನಿ. ಚೆನ್ನಾಗಿರು ಮಗನೆ. ಅಪ್ಪ, ಒಂದು ಮಾತು ಕೇಳಲಾ? ಹಾ ಮಗನೆ, ಏನು ಹೇಳು. ಅಪ್ಪ, ನಾವು ಇಂಡಿಯಾಗಿನ ಮೇಲೆ ಯಾವತ್ತೂ ವಾಪಸ್ ಬರೋಕ್ಕಾಗಲ್ಲ. ಅದಕ್ಕೆ ನೀವು ಈ ಮನೆನೂ ಮಾರ್ಬಿಡಿ ಅಪ್ಪ. ಏನು, ಈ ಮನೆ ಮಾರ್ಬೇಕಾ? ಹೌದಪ್ಪ, ಯಾಕಂದ್ರೆ ನಾವು ಇಂಡಿಯಾಗೆ ಮತ್ತೆ ಯಾವತ್ತೂ ವಾಪಸ್ ಬರೋದೇ ಇಲ್ವಲ್ಲ. ನೀವೇ ಹೇಳಿ, ಮನೆ ಇದು ಏನು ಉಪಯೋಗ ಅಂತ? ಈ ಮನೆ ಮಾರಿದ ಬಂದ ದುಡ್ಡಲ್ಲಿ ನಾವು ಕೆನಡಾದಲ್ಲೇ ಮನೆ ತಗೊಬೋದಲ್ವಾ? ಆಯ್ತು ಮಗನೆ, ನೀನು ಹೇಳ್ದಾಗೆ ಆಗ್ಲಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಪ್ಪ? ಮಗನೆ, ನಾನು ಸತ್ ಮೇಲೆ ಎಲ್ಲಾನು ನಿಂದೆ ಅಲ್ವಾ? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಸ್ವಲ್ಪ ದಿನದಲ್ಲೇ ಶಂಕರನ ಮನೆ ಮಾರಾಟ ಆಗುತ್ತೆ. ಮತ್ತೆ ಅದರಿಂದ ಬಂದ ದುಡ್ಡನ್ನೆಲ್ಲ ಅವನು ಅವನ ಮಗನಿಗೆ ಕೊಡ್ತಾನೆ. ದುಡ್ಡು ಸಿಕ್ತಿದ್ದ ಹಾಗೇನೆ ಅವರ ಮಗ ಕೆನಡಾಗೆ ಈ ಎಲ್ಲ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಅಪ್ಪ, ಇವತ್ತು ರಾತ್ರಿ ಫ್ಲೈಟಲ್ಲಿ ನಾವಿಬ್ರು ಕೆನಡಾಗೆ ಹೋಗ್ತಾ ಇದ್ದೀವಿ. ಕೆನಡಾ ಹೋಗುವ ಸಂತೋಷದಲ್ಲಿ ಶಂಕರ ಹುಚ್ಚನಾಗಿ ತೇಲಾಡ್ತಾ ಇರ್ತಾನೆ. ಅಪ್ಪ ಮಗ ಇಬ್ರು ಏರ್ಪೋರ್ಟ್ಗೆ ಹೋಗ್ತಾರೆ. ರಾಹುಲ್ ಅವರ ಅಪ್ಪನನ್ನ ಏರ್ಪೋರ್ಟ್ ಹೊರಗಡೆ ನಿಲ್ಲಿಸಿ ಹೇಳ್ತಾನೆ, ಅಪ್ಪ, ಸ್ವಲ್ಪ ಹೊತ್ತು ನೀವು ಇಲ್ಲೇ ಹೊರಗಡೆ ನಿಂತಿರಿ. ನಾನೆಲ್ಲ ಫಾರ್ಮಾಲಿಟೀಸ್ ಮುಗಿಸಿ ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಫಾರ್ಮ್ಯಾಲಿಟಿ ಪೂರ್ತಿ ಮಾಡೋದಕ್ಕೋಸ್ಕರ ರಾಹುಲ್ ಏರ್ಪೋರ್ಟ್ ಒಳಗಂತೂ ಹೋಗ್ತಾನೆ. ಆದ್ರೆ ಎಷ್ಟೊತ್ತಾದ್ರೂ ಅವನು ಹೊರಗಡೆಗೆ ಬರೋದಿಲ್ಲ. ಅಯ್ಯೋ ದೇವ್ರೆ, ತುಂಬಾ ಹೊತ್ತಾಗೋಯ್ತು. ರಾಹುಲ್ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಶಂಕರನಿಗೆ ಹೊರಗಡೆ ಕಾದು ಕಾದು ರಾತ್ರಿ 8 ಗಂಟೆ ಆಗ್ಬಿಡತ್ತೆ. ಆದ್ರೆ ರಾಹುಲ್ ಬರೋದಿಲ್ಲ. ಆಗ ಏರ್ಪೋರ್ಟ್ ಒಳಗಿಂದ ಹಳ್ಳಿಯ ಮುಖ್ಯಸ್ಥ ಹೊರಗಡೆಗೆ ಬರ್ತಾರೆ. ಶಂಕರನನ್ನ ನೋಡಿ ಅವ್ರ ಹತ್ರ ಹೋಗ್ತಾರೆ. ಅಯ್ಯೋ ಶಂಕರ್, ನೀನು ಇಷ್ಟೊತ್ತಾದ್ರೂ ಇಲ್ಲೇ ಕೂತಿದ್ದೀರಾ? ನಿಮ್ಮ ಮಗನ ಫ್ಲೈಟ್ ಹೋಗಿ 5 ಗಂಟೆ ಮೇಲೆ ಆಯ್ತಲ್ಲ. ಏನು? ಮುಖ್ಯಸ್ಥನ ಮಾತು ಕೇಳಿ ಶಂಕರನ ಕಾಲಿನ ಕೆಳಗಿರುವ ನೆಲ ಕುಸ್ತಂಗಾಗತ್ತೆ. ಅವನಿಗೆ ತುಂಬಾ ದೊಡ್ಡ ಮೋಸ ಆಗತ್ತೆ. ಅವನ ಹೆತ್ತ ಮಗ ಮೋಸ ಮಾಡಿರೋದನ್ನ ಅವನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲೇ ದೇವರ ಪಾದವನ್ನ ಸೇರ್ತಾನೆ.